ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಸೇವಂತಿಗೆ ಗಿಡಗಳಿವೆ. ಆ ಗಿಡಗಳನ್ನ ನಾವು ಮಳೆಗಾಲದಲ್ಲಿ ಯಾವ ರೀತಿ ಆರೈಕೆ ಮಾಡ್ತೀವಿ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ನಾವು ಅತಿಯಾಗಿ ಕಾಳಜಿ ವಹಿಸಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ಯಾವುದೇ ಗಿಡ ಆಗಿರ್ಬೋದು, ನಾವು ವಹಿಸೋ ಕಾಳಜಿಯಿಂದನೇ ಗಿಡಗಳು ಚೆನ್ನಾಗಿ ಬರೋದು. ತುಂಬ ಜನ ಹೇಳ್ತಾರೆ ಮಳೆಗಾಲದಲ್ಲಿ ಗಿಡಗಳು ಹಾಳಾಗ್ತವೆ, ಹೂವು ಚೆನ್ನಾಗಿ ಬರ್ತಿಲ್ಲ ಅಂತೆಲ್ಲ ಕಮೆಂಟಲ್ಲಿ ಹೇಳ್ತಾ ಇದ್ದೀರಲ್ವ. ನಾನಿವತ್ತು ಆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿವತ್ತು ಕೊಟ್ಟಿಗೆ ಗೊಬ್ಬರನ ತೊಗೊಂಡಿದ್ದೇನೆ, ಒಂದು ಬಾಣಲೆಯಷ್ಟು. ಇದನ್ನು ನಾನಿವಾಗ ಎಲ್ಲ ಗಿಡಗಳಿಗೂ ಕೂಡ ಹಾಕ್ಕೊಂಡು ಬರ್ತೀನಿ. ಯಾಕೆಂದರೆ ಮಳೆ ಬಂದು ನಿಂತೋಗಿದೆ. ಈ ಟೈಮಲ್ಲಿ ನಾವು ಈ ಗೊಬ್ಬರನ ಕೊಡೋದ್ರಿಂದ ಹೂವು ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ಗಿಡಗಳು ಚೆನ್ನಾಗಿ ಬೆಳೀತವೆ. ಮತ್ತು ಪಕ್ಕದಲ್ಲಿ ಗಿಡಗಳು ಎಷ್ಟೊಂದು ಬರ್ತವೆ ಅಂದರೆ ಅದಕ್ಕೆ ಗಿಡಗಳು ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಗಿಡಗಳು ಬರ್ತಾ ಇರ್ತವೆ. ಸೇವಂತಿಗೆ ಗಿಡ ಇದ್ದು ವರ್ಷ ಪೂರ್ತಿ ಹೂವು ಬಿಡುವಂತಹ ಸೇವಂತಿಗೆ ಗಿಡನ ನಾನು ಹಾಕ್ಕೊಂಡಿರೋದು. ಈ ಸೇವಂತಿಗೆ ಗಿಡಗಳಿಗೆ ನಾವು ಯಾವ ರೀತಿ ಆರೈಕೆ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿ, ನಾನು ಮೊದಲೇ ವಿಡಿಯೋ ಮಾಡಿದ್ದೆ. ಮೊದಲು ಸಾಸಿವೆ ಹಾಕಿದಾಗ ಸ್ವಲ್ಪ ಸಾಸಿವೆನ ಪೌಡ್ರ್ ಮಾಡಿ ಹಾಕಿದ್ದೆ. ಅದಾದಮೇಲೆ ಸ್ವಲ್ಪ ಕಪ್ಪು ಹುಳಗಳು ಬಂದಿದ್ದು ಸೇವಂತಿಗೆ ಗಿಡಗಳಿಗೆ, ಅದಕ್ಕೂ ಸ್ವಲ್ಪ ನಾನು ಇದು ಹೋಮ್ ಮೇಡ್ ಫರ್ಟಿಲೈಸರ್ನ ಯೂಸ್ ಮಾಡಿದ್ದೆ. ಇವಾಗ ನಾನು ಆ ಹೂವು ಬರೋ ಟೈಮಲ್ಲಿ ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ, ಗೊಬ್ಬರನ, ಕೊಟ್ಟಿಗೆ ಗೊಬ್ಬರನ. ಹಾಗೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಆ ಸೊಪ್ಪನ್ನು ಕೂಡ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನು ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡ್ತಾ ಇರೋದು. ಎಲ್ಲ ಗಿಡಗಳಿಗೂ ಆಗಿರ್ಬೋದು, ಅಥವಾ ಸೊಪ್ಪಿನ ಗಿಡಗಳಿಗಾಗಿರ್ಬೋದು, ತರಕಾರಿ ಗಿಡಗಳಿಗಾಗಿರ್ಬೋದು, ಯಾವುದೇ ಒಂದು ಗಿಡಗಳಿಗೂ ಕೂಡ ನಾವು ಈ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ಅದಕ್ಕೋಸ್ಕರ ನಾನು ಇದೇ ರೀತಿ ನನ್ನ ಎಲ್ಲ ಗಿಡಗಳಿಗೂ ಹಾಕ್ಕೊಂಬರ್ತಾಯಿದ್ದೀನಿ. ನೋಡಿ ಯಾವ ರೀತಿ ಗಿಡಗಳು ಚೆನ್ನಾಗಿ ಬಂದಿದ್ದಾವೆ ಅಂತ. ಸೇವಂತಿಗೆ ಗಿಡಗಳನ್ನ ನಾನು ಒಂದೂ ಕೂಡ ಹಾಳಾಗೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂದರೆ ನಾನು ಅದನ್ನು ಆ ರೀತಿ ಆರೈಕೆ ಮಾಡ್ತೀನಿ. ಯಾವುದೇ ಒಂದು ಸೇವಂತಿಗೆ ಗಿಡ ಆಗಿದ್ದರೂ ನಾನು ಈ ರೀತಿ ಆರೈಕೆ ಮಾಡ್ತೀನಿ. ಪಾಟ್ಗಳಲ್ಲೂ ಕೂಡ ನೋಡಿ ಹಾಕ್ಕೊಂಡಿದ್ದೀನಿ, ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಈ ರೀತಿ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ. ನಾನು ಕೊಟ್ಟಿಗೆ ಗೊಬ್ಬರ ಇವತ್ತು ಯೂಸ್ ಮಾಡಿರೋದು. ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.